ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಶಾಂತಿ ಅವರು ನನ್ನ ಮಗನ್ನ ಕಾಪಾಡಿ ಅಂತ ಹೇಳ್ತಾರೆ. ರಂಗನಾಥ್ ಅವರು ನಿಮ್ಮ ಮಗನ ದಡ್ಡತನಕ್ಕೆ ಹೋಗಿ ಸಿಗಾಕೊಂಡಿದ್ದಾನೆ ಶಾಂತಿ, ಅವನನ್ನು ಕಾಪಾಡೋದು ಯಾರ ಕೈಯಲ್ಲೂ ಇಲ್ಲ ಅಂತ ಬೈತಾರೆ. ರೀ ಆ ಥರ ಎಲ್ಲ ಹೇಳ್ಬಿಡಿ, ಸೂರ್ಯನ್ಗೆ ಹೇಳಿ ಕಾಪಾಡಕ್ಕೆ ಹೇಳಿ ಅಂತ ಹೇಳ್ತಾರೆ. ಸೂರ್ಯ ಅವರು ಆಗಕ್ಕಿಲ್ಲ, ನಾನಂತೂ ಹೋಗಕ್ಕಿಲ್ಲ ಅಂತ ಹೇಳ್ತಾರೆ. ರಂಗನಾಥ್ ಅವರು ಸೂರ್ಯ ಅದೇನು ಹೋಗಿ ನೋಡಗಪ್ಪ ಅಂತ ಹೇಳ್ತಾರೆ. ಆಗಲ್ಲ ಕಣಪ್ಪಯ್ಯ, ಯಾವಾಗ್ಲೂ ನನ್ನ ಹೆಂಡ್ತಿನ ಹೊಟ್ಟೆ ಉರ್ದುರ್ದೋಗ ಅಂತ ಬೈತಾನೆ ಇರ್ತಾರಲ್ಲ ಶಾಂತಿ, ನಾನ್ಯಾಕೆ ಹೋಗಿ ಕಾಪಾಡಬೇಕು ಅಂತ ಹೇಳ್ತಾರೆ. ಶಾಂತಿ ಅವರು ಏನು ನಿನ್ನ ಹೆಂಡ್ತಿಗಿನ ಕಾಲಿಗೆ ನಮಸ್ಕಾರ ಮಾಡಬೇಕಾ, ಏನು ಮಾಡಬೇಕು ಅಂತ ಕೇಳ್ತಾರೆ. ಅದು ನೀನು ಮಾಡೋಕ್ಕೂ ಇಲ್ಲ, ನಾವು ಮಾಡ್ಸೋಕ್ಕೂ ಇಲ್ಲ. ನನ್ನ ಹೆಂಡ್ತಿನ ಒಂದ್ಸಲ ನೀನು ಹೊಟ್ಟೆ ತಣ್ಣಗಿರ್ಲಿ, ನೀನು 100 ವರ್ಷ ಚೆನ್ನಾಗಿರು ಅಂತ ಹೇಳು ಸಾಕು ಅಂತ ಹೇಳ್ತಾರೆ. ಸರಿ ಹಾಳು ಬಿದ್ದೋಗ್ಲಿ ಅಂತ ಹೇಳಿ ಶಾಂತಿ ಅವರು ನೀನು ಹೊಟ್ಟೆ ತಣ್ಣಗಿರ್ಲಿ ಕಣಮ್ಮ, ನೀನು 100 ವರ್ಷ ಇರು ಅಂತ ಹೇಳ್ತಾರೆ. ಲೋ ಹೋಗೋ ಇವಾಗ್ಲಾದ್ರೂ ಸರಿ ಅಂತ ಶಾಂತಿ ಅವರು ಹೇಳ್ಬೇಕಾದ್ರೆ ಮನೋಜ್ ಅವರು ಫೋನ್ ಮಾಡ್ತಾರೆ. ಮಮ್ಮಿ ಚಿನ್ನು ತುಂಬಾ ಡೇಂಜರು ಮಮ್ಮಿ, ಫ್ಯಾನ್ಗೆ ಸೀರೆ ಕಟ್ಕೊಂಡು ಸಾಯ್ತೀನಿ ಅಂತ ಹೇಳ್ತಿದ್ದಾಳೆ, ಯಾರು ನೀವು ಬರಬೇಡಿ ಅಂತ ಹೇಳ್ತಾರೆ. ಶಾಂತಿ ಅವರು ಲೋ ಮನೋಜ ನಿನಗೇನೋ ಬಂದೋಗಿರೋದು, ಯಾಕೋ ನಾನು ಹೊಟ್ಟೆ ಉರಿಸ್ತಿದೀಯ, ನೀನು ಅಲ್ಲಿ ಏನಾಗ್ತಿದೆ ಅಂತ ಕರೆಕ್ಟಾಗಿ ಹೇಳು ಅಂತ ಹೇಳ್ತಾರೆ. ಲೊಟ್ಟೆ ನಿಮ್ಗೆಲ್ಲಾನು ಹೇಳ್ಬೇಕಾ ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಡ್ತಾರೆ. ರಂಗನಾಥ್ ಅವರು 5 ಡಿಗ್ರಿ ಅಂತ ಬಡ್ಕೊಂತಿರಲ್ಲ ಅಮ್ಮ ಮಗ, ಸರಿಯಾಗಿದ್ದೀರಾ ಇಬ್ರುವೆ ಅಂತ ಹೇಳ್ತಾರೆ. ಶಾಂತಿ ಅವರು ಪಾಪರಿ ಮಗು ಯಾಕ್ರಿ ಹಂಗೆ ಬೈತೀರಾ, ಆ ನಂಗ್ಲಿ ಹಿಂಗೆಲ್ಲ ಮಾಡ್ತಾ ಇರೋದು ಅಂತ ಬೈತಾರೆ. ರಂಗನಾಥ್ ಅವರು ಸೂರ್ಯ ಏನಪ್ಪ ಮಾಡೋದು, ಅವನ್ ಬೇರೆ ಬರಬೇಡಿ ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಹೇಳ್ತಾರೆ. ಮನೋಜು ಬಾ ಅಂತಂದ್ರೆ ನಾನು ಹೋಗಕ್ಕಿಲ್ಲ, ಬರಬೇಡ ಅಂತಂದ್ರೆ ನಾನು ಹೋಯ್ತೀನಿ ಅಂತ ಹೇಳ್ತಾರೆ. ಮೀನಾ ಅವರು ರೀ ನೀವು ಒಬ್ಬರೇ ಹೋಗ್ಬೇಡಿ, ಆ ರೋಹಿಣಿ ಏನು ಬೇಕಾದರೂ ಮಾಡ್ತಾಳೆ, ನಾನು ಬರ್ತೀನಿ ಜೊತೆಗೆ ಅಂತ ಹೇಳಿ ಇಬ್ಬರು ಹೊರಡ್ತಾರೆ. ರೋಹಿಣಿ ಅವರು ಥ್ಯಾಂಕ್ಸ್ ಮನೋಜ್, ನನ್ನ ಮೇಲೆ ನೀವು ಇಷ್ಟೊಂದು ಪ್ರೀತಿ ಇಟ್ಟಿದ್ದೀರಲ್ಲ, ನಾನು ಹೇಳ್ದಂಗೆ ಕೇಳ್ತಿದ್ದೀರಲ್ಲ ಅಂತ ಹೇಳ್ತಾರೆ. ಬಂದ್ಬಿಡು ಲೊಟ್ಟೆ, ನಾನು ನಿನ್ನ ಮೇಲೆ ಪ್ರೀತಿ ಇಟ್ಟಿದ್ದೀನ, ಬೇಕಾದ್ರೆ ಬಿಳಿ ತಟ್ಟೆ ಹಿಡ್ಕೊಂಡು ಬಿಳಿ ಬಟ್ಟೆ ಹಾಕೊಂಡು ಜೈಲಲ್ಲಿ ವಾಸ ಮಾಡ್ಬಿಡ್ತೀನಿ, ಆದ್ರೆ ನಿನ್ ಜೊತೆಗೆ ಮಾತ್ರ ನಾನು ಸಂಸಾರ ಮಾಡಲ್ಲ ಅಂತ ಹೇಳ್ತಾರೆ. ಸರಿ ಬಿಡಿ ಮನೋಜ್ ಆಯ್ತು, ಕೊಡಿ ನೀವು ತಂದಿರೋ ಪೇಪರ್ಸ್ಗೆ ನಾನು ಸೈನ್ ಮಾಡ್ತೀನಿ, ಸೈನ್ ಮಾಡಿ ನಾನು ಸೋತೋಗ್ತೀನಿ, ನೀವು ಜೈಲ್ಗೆ ಹೋಗಾರಂತೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಕ್ರಿಶ್ ಬಂದು ಮಮ್ಮಿ ಮಮ್ಮಿ ಬಾಗ್ಲು ತೆಗೀರಿ ಮಮ್ಮಿ ಅಂತ ಕೂಗ್ತಾ ಇರ್ತಾನೆ. ರೋಹಿಣಿ ಅವ್ರಿಗೆ ಶಾಕ್ ಆಗಿ ಕ್ರಿಶ್ ಬಂದ ಅಂತ ಹೇಳಿ ಹೋಗಿ ಬಾಗ್ಲು ತೆಗಿತಾರೆ. ಕ್ರಿಶ್ ಅವರು ಮಮ್ಮಿ ಏನು ಮಮ್ಮಿ ಯಾಕೆ ಮಮ್ಮಿ ನಿನ್ಲಿದ್ದೀಯಾ ಅಂತ ಕೇಳಿದಾಗ ನಿನ್ನನ್ನು ಯಾರೋ ಇಲ್ಲಿ ಕರ್ಕೊಂಡು ಬಂದಿದ್ರು ಅಂತ ಹೇಳ್ತಾರೆ. ಸೂರ್ಯ ಅವರು ನಾನೇ ಕರ್ಕೊಂಡು ಬಂದಿದ್ದು ಅಂತ ಹೇಳ್ತಾರೆ. ಸೂರ್ಯ ನೀನು ಯಾಕೋ ಕರ್ಕೊಂಡು ಬಂದಿದ್ದೀಯಾ ಇಲ್ಲಿಗೆ ಅಂತಂದಾಗ ಮನೋಜರು ಅಮ್ಮಿ ನೀನು ಮಾತ್ರ ನನ್ನ ಬ್ಲ್ಯಾಕ್ ಮೇಲ್ ಮಾಡಿ ಕರೆಸ್ಕೋಬೋದು, ಅವನು ಇಲ್ಲಿಗೆ ಬರಲ್ವಾ, ನೋಡ್ದ ಇವಾಗ ಹೋದ್ರೆ ನಿಮ್ಮ ಮಗನೂ ಸೇರ್ಕೊಂಡೆ ಜೈಲ್ಗೆ ಹೋಗೋದಮ್ಮಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಮೀನಾ ಅವರು ಆ ಮಗುನ ಮುಖ ನೋಡ್ಕೊಂಡು ಬಿಡ್ತಾ ಇದ್ದೀನಿ ರೋಹಿಣಿ, ಇಲ್ಲ ಅಂತಂದಿದ್ರೆ ಒಡೆದು ನಿನ್ನ ಏನು ಮಾಡ್ತಿದ್ದೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಅವರು ಹೊರಡ್ತಾರೆ. ಶಾಂತಿ ಅವರು ಮನೋಜ್ಗೆ ನಿನಗೇನೋ ಬಂದೋಗಿರೋದು, ಯಾಕೋ ನಾನು ಹೊಟ್ಟೆ ಉರಿಸ್ತಿದ್ಯಾ, ಅವಳು ಕರೆದ್ಲು ಅಂತ ನೀನು ಯಾಕೋ ಹೋಗ್ಬೇಕಿತ್ತು ಅಂತ ಬೈತಾರೆ. ಮಮ್ಮಿ ಮನೇಲಿ ಯಾರಿಗೂ ಹೇಳ್ದೇನೆ ಬಂದರೆ ನಿನಗೆ ಸೈನ್ ಮಾಡಿಕೊಡ್ತೀನಿ ಅಂತಂದ್ಲು ಮಮ್ಮಿ, ಅದಕ್ಕೆ ನಾನು ಓದೆ ಅಂತ ಹೇಳ್ತಾರೆ. ರವಿ ಅವರು ಮನೋಜ ನೀನೊಂದು ಕೆಲಸ ಮಾಡು, ಮನೆ ಮುಂದೆ ಬೋರ್ಡ್ ಹಾಕೊಂಡಿದೆಯಲ್ಲ 5 ಡಿಗ್ರಿ ಅಂತ, ಅದನ್ನ ಕಿತ್ತಾಕ್ಬಿಡು ಮನೋಜ, ನಿನಗೆ ಬುದ್ಧಿ ಇಲ್ವೇನೋ ಸ್ವಲ್ಪನಾದ್ರೂ, ಅವ್ರು ಕರೆದ್ರಂತೆ ಇವನು ಹೊಂಟೋದ್ನಂತೆ, ಅವ್ರೆಂಥ ಕ್ರಿಮಿನಲ್ ಅನ್ನೋದು ನಿಂಗೆ ಗೊತ್ತಿಲ್ವಾ ಅಂತ ರವಿ ಅವ್ರು ಬೈತಾರೆ. ರಂಗನಾಥ್ ಅವರು ಕೋಣದ ಮುಂದೆ ಕಿನ್ನರಿ ಬಾರಿಸಿದ್ರೆ ಏನು ಪ್ರಯೋಜನ ಇಲ್ಲಪ್ಪ, ಇವನು ಹುಟ್ಟು ಗುಣನೇ ಅಷ್ಟು, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಎಲ್ಲ ಹೊರಟೋಗ್ತಾರೆ. ಶಾಂತಿಯವರು ಲೋ ಮನೋಜ ನಿನ್ನಿಂದ ನನಗೆ ಮಾನ ಮರ್ಯಾದೆ ಎಲ್ಲ ಹೋಗ್ತಾ ಇದೆಯಲ್ಲೋ ಅಂತ ಚೆನ್ನಾಗಿ ಹಿಡ್ಕೊಂಡು ಹೊಡಿತಾರೆ ಮನೋಜ್ಗೆ. ಮಮ್ಮಿ ಪ್ಲೀಸ್ ಮಮ್ಮಿ ನೋವಾಗುತ್ತೆ, ಹಂಗೆಲ್ಲ ಬೈಬೇಡ ಮಮ್ಮಿ, ಹೊಡಿಬೇಡ ಮಮ್ಮಿ ಅಂತ ಹೇಳ್ತಾರೆ. ಅಯ್ಯೋ ಕರ್ಮ ಅಂತ ಹೇಳಿ ಒಳಗಡೆ ಹೊರಟೋಗ್ತಾರೆ. ರೆಸ್ಟೋರೆಂಟಲ್ಲಿ ರವಿ ಮತ್ತು ಶ್ರುತಿಯವರು ಮಾತಾಡ್ತಾ ಇರ್ತಾರೆ. ಮೀನಾ ಅವರು ಅಲ್ಲಿಗೆ ಬರ್ತಾರೆ. ಶ್ರುತಿಯವರು ಹಾಯ್ ಮೀನಾ ಮರಿ ಹೇಗಿದ್ದೀರಾ ಅಂತ ಕೇಳ್ತಾರೆ. ಚೆನ್ನಾಗಿದ್ದೀನಿ ಶ್ರುತಿ, ನೀವು ಹೇಗಿದ್ದೀರಾ ಅಂತ ಕೇಳ್ತಾರೆ. ಚೆನ್ನಾಗಿದ್ದೀನಿ ಅಂತ ಹೇಳಿ ರವಿ ಹೋಗಿ ಸ್ಟ್ರಾಂಗಾಗಿ ಕಾಫಿ ತಗೊಂಡು ಬಾ ಅಂತ ಹೇಳ್ತಾರೆ ರವಿ ಅವ್ರಿಗೆ. ಸರಿ ಆಯಿತು ನೀವು ಹೋಗಿ ಕೂತಿರಿ, ನಾನು ತಗೊಂಡು ಬರ್ತೀನಿ ಅಂತ ಹೇಳ್ಬೇಕಾರೆ ನೀತು ಅವ್ರು ಬರ್ತಾರೆ. ಹಾಯ್ ರವಿ ಅಂತ ಹೇಳ್ತಾರೆ. ಏನು ನೀನು ಬಂದಿದ್ದು ಇಲ್ಲಿ ಅಂತ ರವಿ ಅವ್ರು ಕೇಳ್ತಾರೆ. ಯಾಕೆ ರವಿ ನನ್ನ ಕಂಡ್ರೆ ನಿನಗಾಗಲ್ವಾ, ಯಾಕೆ ಹಿಂಗೆ ಕೇಳ್ತಾ ಇದೆಯಾ, ನಾನು ಬರಬಾರ್ದಾ ಅಂತ ಕೇಳ್ತಾರೆ.
ನೀನು ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೆ, ಇವಾಗ ಬಿಟ್ಟಿದ್ದೀನಿ, ನೀನು ಯಾಕೆ ಪದೇ ಪದೇ ಬಂದು ನನಗೆ ತೊಂದರೆ ಮಾಡ್ತೀಯಾ ಅಂತ ರವಿ ಅವ್ರು ಕೇಳ್ತಾರೆ. ಏನಿಲ್ಲ ರವಿ, ನಿನ್ನ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡಬೇಕಿತ್ತು ಅಂತ ಹೇಳ್ತಾರೆ. ಮಾತಾಡೋದೇನೂ ಇಲ್ಲ, ದಯವಿಟ್ಟು ನೀನು ಹೋಗು ಅಂತ ಹೇಳಿದಾಗ, 5 ನಿಮಿಷ ರವಿ, ನಾನು ರೆಸ್ಟೋರೆಂಟಲ್ಲಿ ನೀನು ಕೆಲಸ ಮಾಡ್ತಿಲ್ಲ, ನಾವಿಬ್ರು ಪಾರ್ಟ್ನರು, ಆದರೂ ಅಮೌಂಟ್ ಕೊಡಬೇಕಿತ್ತು, ಅದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಒಂದು 5 ನಿಮಿಷ ಹೊರಗಡೆ ಬಾ, ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾರೆ. ಶ್ರುತಿ ಅವರು ಇದು ನನ್ನ ರೆಸ್ಟೋರೆಂಟು ಅಂತ ಹೇಳ್ತಾರೆ. ಇಲ್ಲಿ ನಾನು ಟೈಮ್ ಎಲ್ಲ ಕೊಡೋಕ್ಕಾಗಲ್ಲ, ಹೋಗಿ ಕೆಲಸ ಮಾಡೋಗು ಅಂತ ರವಿಗೆ ಹೇಳಿದಾಗ, ಒಂದು 5 ನಿಮಿಷ ಶ್ರುತಿ ಅಷ್ಟೇನೆ, ಇದು ದೊಡ್ಡೊಂದು ವ್ಯವಹಾರ ಅಲ್ವಾ, ಎಲ್ಲರೆದ್ರಿಗೂ ಮಾತಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಶ್ರುತಿ ಅವರು 5 ನಿಮಿಷ ರವಿ ಅಂತ ಹೇಳಿ ಟೈಮ್ ಕೊಟ್ಟು ಹೊರಡ್ತಾರೆ. ನೀತು ಅವರು ಚೆಕ್ ಕೊಟ್ಟು, ರವಿ ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ, ನಾನು ದೇವಸ್ಥಾನದಲ್ಲಿ ಒಂದು ಪೂಜೆ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಒಳ್ಳೇದಾಗಲಿ ನೀತು, ಇವಾಗ್ಲಾರು ನಿನಗೆ ಒಳ್ಳೆ ಬುದ್ಧಿ ಬರಲಿ, ಒಳ್ಳೆ ಬುದ್ಧಿ ಕೊಡು ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊಂಡು ಬಾ ಅಂತ ಹೇಳ್ತಾರೆ. ನಾನು ಆ ಥರ ಕೇಳ್ಕೊಳ್ಳಲ್ಲ ರವಿ, ನಾನು ನಿನ್ನನ್ನೇ ಕೇಳ್ಕೊತೀನಿ ಅಂತ ಹೇಳ್ತಾರೆ. ಅದು ಸಾಧ್ಯನೇ ಇಲ್ಲ ಬಿಡು, ನೀನು ಯಾವುದೇ ದೇವ್ರ ಹತ್ರ ಕೇಳ್ಕೊಂಡ್ರು ಅಷ್ಟೇ, ನನಗೆ ಶ್ರುತಿನೇ ಬೇಕು ಅಂತ ಹೇಳ್ತಾರೆ. ಸರಿ ಸರಿ ಆಯಿತು ಇಡಿ ಅಂತ ಹೇಳಿ ಚೆಕ್ಕನ್ನು ಕೊಟ್ಟು ಹೋಗ್ಬೇಕಾದ್ರೆ ಒಂದು ಮುತ್ತು ಕೊಟ್ಟು ಹೊರಟೋಗ್ತಾರೆ. ಶ್ರುತಿ ಮತ್ತು ಮೀನಾ ಅವರು ಬಂದು, ಏನು ಕೊಟ್ಲ ಅವಳು ಅಂತ ಹೇಳ್ತಾರೆ. ಏನಿಲ್ಲ ಶ್ರುತಿ ಅಂತ ಹೇಳಿದಾಗ, ಏನು ಮುತ್ತು ಕೊಟ್ಲ ಅವಳು ಅಂತ ಬೈತಾರೆ. ಮೀನಾ ಅವರು, ಶ್ರುತಿ ಏನು ಈ ಥರ ಎಲ್ಲ ಮಾತಾಡ್ತಾ ಇದೀಯಾ, ನೀನೇ ಅನುಮಾನ ಮಾಡಿಕೊಂಡು ನಿನ್ನ ಜೀವನನ ನೀನೇ ಹಾಳು ಮಾಡ್ಕೋತಾ ಇದೀಯಾ ಶ್ರುತಿ, ಇದನ್ನೆಲ್ಲ ಬಿಡು ಅಂತ ಹೇಳಿ ರವಿ ನೀನು ಕೆಲಸ ಮಾಡು ಅಂತ ಹೇಳ್ತಾರೆ. ಶ್ರುತಿ ಅವರು, ಬನ್ನಿ ಮೀನಾ ಮರಿ ನಾವು ಕಾಫಿ ಕುಡಿಯೋಣ ಅಂತ ಅಂದಾಗ, ಏನು ಬೇಡ ಶ್ರುತಿ ನಾನು ಹೋಗ್ತೀನಿ ಅಂತ ಹೇಳಿ ಮೀನಾ ಅವರು ಅಲ್ಲಿಂದ ಹೊರಟ್ಬಿಡ್ತಾರೆ. ಶ್ರುತಿ ಅವರು ರವಿಗೆ ಹೊಡಿಯೋಕ್ಕೆ ಹೋಗಿ, ನಾನು ಹೊಡಿತೀನಿ ಅಂದ್ಕೊಂಡ ರವಿ, ಇಲ್ಲ ನಾನು ಹೊಡಿಯಲ್ಲ, ಹೊಡಿದ್ರೆ ನಾನು ಕಪಾಲು ಕುಡಿಯಲ್ಲ, ಮನ್ಸಿಗೆ ಹೊಡಿತೀನಿ ಅಂತ ಹೇಳಿ ಬೈಕೊಂಡು ರೆಸ್ಟೋರೆಂಟ್ ಒಳಗಡೆ ಹೊರಟೋಗ್ತಾರೆ. ರಂಗನಾಥ್ ಅವರು ಮತ್ತು ಅವ್ರ ಫ್ರೆಂಡು ವಿಶ್ವನಾಥ್ ಅವರು ದೇವಸ್ಥಾನಕ್ಕೆ ಅಂತ ಬಂದಿರ್ತಾರೆ. ರಂಗನಾಥ್ ಅವರು ಈ ಮೂಢನಂಬಿಕೆಯಿಂದ ಈ ಜನಗಳನ್ನ ಯಾವ ಥರ ಹೊರಗೆ ತರೋದು ಅಂತ ಹೇಳ್ತಾರೆ. ವಿಶ್ವನಾಥ್ ಅವರು, ಎಲ್ಲ ನಂಬ್ತಾರಲ್ಲ ರಂಗ, ಏನೂ ಮಾಡೋಕ್ಕಾಗಲ್ಲ, ಇವರ ನಂಬಿಕೆನೇ ಅವ್ರ ಬಂಡವಾಳ ಅಂತ ಮಾತಾಡ್ಕೊಂಡು ಪ್ರಸಾದನ ತಿಂತ ಹೋಗ್ತಾ ಇರ್ತಾರೆ. ತಾರಾ ಅಲ್ಲಿಗೆ ಬರ್ತಾರೆ, ತಲೆ ಸುತ್ತಿ ಬಿದ್ದುಬಿಡ್ತಾರೆ. ರಂಗನಾಥ್ ಅವರು ತಾರಾ ಅವ್ರನ್ನ ಹೋಗಿ ಹಿಡ್ಕೊತಾರೆ. ಮಗು ನಿನ್ಗೆ ಏನಾಯ್ತಮ್ಮ ಅಂತ ಕೇಳ್ತಾರೆ. ಸ್ವಲ್ಪ ತಲೆ ಸುತ್ತದಂಗೆ ಆಯಿತು ಸರ್ ಅಂತ ಹೇಳ್ತಾರೆ. ನಿನ್ನ ಹೆಸ್ರೇನಮ್ಮ, ಏನಾಯಿತು, ಯಾಕಿಲ್ಲಿಗೆ ಬಂದಿದೀಯಾ ಅಂತ ಕೇಳ್ತಾರೆ. ತಾರಾ ಅವ್ರಿಗೆ ಮಾತಾಡೋದಕ್ಕೂ ಆಗ್ತಾ ಇರಲ್ಲ. ಅವ್ರಿಗೆ ನೀರು ಕುಡಿಸಿ, ಇಡಿಯಮ್ಮ ಪ್ರಸಾದನಾದರೂ ತಿನ್ನು ಅಂತ ಹೇಳ್ತಾರೆ. ಬೇಡ ಸರ್ ನನಗೆ ಅಂತ ಹೇಳ್ತಾರೆ. ಯಾಕಮ್ಮ ಪ್ರಸಾದ ಬೇಡ ಅಂತ ಹೇಳ್ತಾ ಇದೀಯಾ, ದೇವ್ರ ಪ್ರಸಾದ ಕಣಮ್ಮ ಇದು, ತಿನ್ನು ಸುಸ್ತೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ದೇವ್ರ ಪ್ರಸಾದ ಆಗಿರೋದಕ್ಕೆ ಸರ್ ಬೇಡ ಅಂತ ಹೇಳ್ತಾ ಇರೋದು. ಇವಾಗ ನಮ್ಮ ಅಪ್ಪ ತೀರೋಗಿ 3 ದಿನ ಆಗಿದೆ, ಸೂತ್ಕ ಆಗಿದೆ, ನನಗೆ ಬೇಡ ಅಂತ ಹೇಳ್ತಾರೆ. ದೇವ್ರ ಮುಂದೆ ಯಾವ ಸೂತ್ಕನಮ್ಮ, ನೀನು ಅದನ್ನೆಲ್ಲ ತಲೆಗೆಡ್ಸ್ಕೊಬಿಡ, ತಿನ್ನು ಮಗು, ಸ್ವಲ್ಪ ತಿನ್ನು ಮಗು ಅಂತ ಹೇಳಿ ಚೆನ್ನಾಗಿ ತಿನ್ನಿಸ್ತಾರೆ. ನಿನ್ನ ಹೆಸ್ರೇನು ಕಂದ ಅಂತ ಹೇಳಿದಾಗ ತಾರಾ ಅಂತ ಹೇಳ್ತಾರೆ. ರಂಗನಾಥ್ ಅವ್ರಿಗೆ ಅವ್ರ ಮಗಳನ್ನೇ ನೆನಪು ಬರುತ್ತೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.